ಏನೋ ಚಿನ್ನಗಿನ್ನ ಕೊಟ್ಟವ್ರೆ ಹೆಂಗಮ್ಮ? ಏನಿರ್ಬೋದು ಹೇಳಿ, ಏನಿರ್ಬೋದು? ನನಗೆ ಇಷ್ಟ ಆಗಂಥದ್ದು ಏನಿರುತ್ತೆ? ನಿಂದು ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಣ್ಣನಿಂದ ಬಂತು ತಂಗಿ ಗಿಫ್ಟ್ ಅಂತ ಒಂದು ವಿಡಿಯೋ ಮಾಡಿದ್ರು ಪೂಜಾ ಕೆ ರಾಜ್ ಅವರು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಇಲ್ಲ ಮೇಲೆ ಟ್ಯಾಗಲ್ಲಿ ಬರ್ತಾ ಇರುತ್ತೆ ಐ ಬಟನಲ್ಲಿ ನೋಡಿ. ಪಾಪ ಎಲ್ಲ ತುಂಬ ಕಳಿಸಿದ್ರು ಆ ಸರಿ. ನನಗೂ ಕಳಿಸ್ಬಿಟ್ಟಿದ್ರು ಸಿಕ್ಕಾಪಟ್ಟೆ, ಪರ್ಸು, ವಾಲೆಟ್ಸು, ಏನೇನು ಗ್ಲಾಸು ಎಲ್ಲ ಕಳಿಸಿದ್ರು. ಮತ್ತೆ ಅವಾಗ ಅವರು ಹೇಳಿದ್ರು ನಿಮ್ಮಿಂದ ಸ್ವಲ್ಪ ಬಿಸ್ನೆಸ್ ಆಯ್ತು ಅಂತ. ಎಷ್ಟು ಖುಷಿಲಿ ಹೇಳ್ಕೊಂಡ್ರು ಗೊತ್ತಾ? ಹಂಗೆ ಹೇಳಿದ್ಮೇಲೆ ನಂಗೆ ತುಂಬಾ ಖುಷಿ ಆಯ್ತು. ಆಗ ಮತ್ತೆ ಇದೆ ಕಳಿಸ್ಕೊಟ್ಟಿದ್ದಾರೆ. ಆ ಚಾನಲ್ ಗ್ರೋಯಿಂಗ್ ಸ್ಟೇಜಲ್ಲಿ ಇತ್ತು, ಪೂಜಾ ಕೆ ರಾಜ್ ಚಾನಲ್ ಅಂತ ಕಂಡೀಷನಲ್ಲೂ ಪಾಪ ಕಳಿಸಿದ್ರು. ಅದೇ ಖುಷಿಗೆ ಇವತ್ತು ಅವ್ರು ಕಳಿಸ್ತೀನಿ ಅಂದ್ರು, ಮತ್ತೆ ಅವ್ರಿಗಾಗಿ ಮತ್ತೆ ಕಳಿಸಿದ್ದಾರೆ ಅವರು ಬಾಕ್ಸ್ನ. ಆಕ್ಚುಲಿ ಬಂದು 2-3 ದಿನ ಆಯ್ತು. ಅದೇ ನಿನ್ನೆ ರಾತ್ರಿ ನಮ್ಮನೆಯವ್ರು ತಗೊಂಡ್ರು, ಮೊನ್ನೆ ರಾತ್ರಿ ನಮ್ಮನೆಯವ್ರು ತಗೊಂಡ್ರಲ್ಲ. ಅವಾಗ ಆಕ್ಚುಲಿ ರಾತ್ರಿ ವಿಡಿಯೋ ಮಾಡಿದಾಗ ಅಷ್ಟು ಚೆನ್ನಾಗಿ ಬರಲ್ಲ ಅನ್ಕೊಂಡು ಬೆಳಿಗ್ಗೆ ಓಪನ್ ಮಾಡೋಣ ಅನ್ಕೊಂಡು. ಆದ್ರೆ 3 ದಿನ ಆಯ್ತು, ಅವ್ರಿಗೂ ಪಾಪ ಫೋನ್ ಮಾಡಿಲ್ಲ ಇನ್ನೂ. ಅದು ಯಾಕೆ ಅಂದ್ರೆ ಅದು ಅವಾಗ ನಾನು ಇನ್ನೂ ಓಪನ್ ಮಾಡಿ ನೋಡ್ಬೋದಿತ್ತು. ಯಾಕಂದ್ರೆ ಗಿಫ್ಟ್ ಎಲ್ಲ ಓಪನ್ ಮಾಡಕ್ ಅವಾಗಲೇ ಚಂದ ಅಲ್ಲ, ನೋಡ್ತೀವಿ ಯಾವಾಗ ನೋಡ್ತೀವೋ ಅನ್ನಿಸ್ತಾ ಇರುತ್ತೆ. ಆದ್ರೆ ರಾತ್ರಿ ಹೊತ್ತು ಮಾಡಕ್ ಚೆನ್ನಾಗಿರಲ್ಲ. ಮತ್ತೆ ನಾವು ತೆಗ್ದ್ಬಿಟ್ಟು ಮತ್ತೆ ಓಪನ್ ಮಾಡೋದು ನಿಮಗೆ ಹೇಳುವಾಗ ಈ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಇರಲ್ಲ. ಈಗ ನನಗೆ ಆ ಕುತೂಹಲ ಇದೆ. ಅಂದ್ರೆ ಯಾವ್ಯಾವ ತರದ್ದು ಅಂತ ನಂಗೆ ಗೊತ್ತು. ನನಗೆ ಹೇಳಿದ್ರು ಅವ್ರು ಸೆಲೆಕ್ಟ್ ಮಾಡಕ್ಕೆ. ಇಲ್ಲ ನಿಮ್ಗೆ ಯಾವ್ದು ಇಷ್ಟ ಅದನ್ನೇ ಸೆಲೆಕ್ಟ್ ಮಾಡಿ ಅಂತ, ಅಲ್ಲ ಯಾವ್ದು ಅದನ್ನೇ ಕಳಿಸಿ ಅಂತ. ನನಗೂ ಕಳಿಸಿದಾರೆ ಈ ಸರಿ. ನಿಮಗಿಲ್ಲ. ಹೌದಾ? ಓಹೋ, ಏನು ಕಳ್ಸೋಕೆ ನಮ್ಮ ಪಾಪ. ಅಯ್ಯೋ, ಇದು ನನ್ನ ಮಗಳಿಗೆ ಬ್ಯಾಗ್. ಗಿಫ್ಟ್ ಬಾಕ್ಸ್ ಮನೆಗೆ ಬರ್ತಾವಲ್ಲ ಅವೇ ಚಂದ ಒಂಥರ ಓಪನ್ ಮಾಡಕ್ಕಲ್ವಾ? ಗಿಫ್ಟ್ ಬಾಕ್ಸ್ ಓಪನ್ ಮಾಡಕ್ಕೆ ಒಂಥರ ವಾ, ಎಷ್ಟು ಚೆನ್ನಾಗಿದೆ ಇದು ಮಗಳದು. ತುಂಬಾ ಚೆನ್ನಾಗಿದೆ ಅಲ್ಲ? ಸಕ್ಕತ್. ಮಗಳಿಗೆ ಗೊತ್ತಿಲ್ಲ, ಇವಾಗ ಭರತನಾಟ್ಯಕ್ಕೆ ಹೋಗಿದ್ದೆ. ಅಯ್ಯೋ ಪಾಪ, ಮಗಳಿದ್ದೀರಿ ಎಷ್ಟು ಖುಷಿ ಪಡೋದ ಕಣ. ಮಗಳು ಹಂಗೆ ಮುಚ್ಚಿಡಮ್ಮ, ಹೋಗ್ಲಿ ಮಗಳು ಬಂದ ಮತ್ತೊಂದ್ಸರಿ ನಾಡ್ಕಾಡೋಣ. ಅವಳಿಗಿಂತ ಮುಂಚೆ ನನಗೆ ಓಪನ್ ಮಾಡ್ಬೇಕು ಅಂತ ಆಸೆ. ಅವಳಿಗೆ ಬಂದಿದ್ದೆಲ್ಲನೂ ನಾನೇ ಆಕ್ಚುಲಿ ಮುಂಚೆ ಓಪನ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. ಏನೋ ಚಿನ್ನಗಿನ್ನ ಕೊಟ್ಟವ್ರೆ ಹೆಂಗಮ್ಮ? ಗೋಲ್ಡ್. ನಿನ್ನ ಎಕ್ಸ್ಪ್ರೆಷನ್ ನೋಡಿ. ಆಕ್ಚುಲಿ ಅವರು ನನಗೆ ಹೇಳ್ತಾರೆ ರೀ, ಆದ್ರೆ ನಿಮ್ಮ ಮೇಲೆ ಪ್ರೀತಿ ಇರೋದು ಅನ್ಸುತ್ತೆ, ಹಂಗಾಗಿ ನಿಮಗೆ ಕಳಿಸ್ತಾರೆ ಅನ್ಸುತ್ತೆ. ನಿಮಗೆ ಸರ್ಪ್ರೈಸ್ ಅನ್ಸುತ್ತೆ. ಹೌದಾ? ಏನಿರ್ಬೋದು ಹೇಳಿ, ಏನಿರ್ಬೋದು? ನನಗೆ ಇಷ್ಟ ಆಗಂಥದ್ದು ಏನಿರುತ್ತೆ? ವಾಚ್. ಆಕ್ಚುಲಿ ನಮ್ಮವರು ಹಾಕಲ್ಲ, ನಮ್ಮನೆಯವರು ವಾಚ್ ಕಳ್ಸಿದ್ದಾರೆ. ಇದೆಲ್ಲ ಹೇಳಿದ್ರು. 3 ಸೆಲೆಕ್ಟ್ ಮಾಡಿದ್ದೆ. ಅವ್ರು ನಿಮಗೆ ಯಾವ್ದು ಇಷ್ಟ ಅದು ಕಳಿಸಿ ಅಂತ ಹೇಳಿದ್ದೆ. ಇಲ್ಲ ನಿಮಗೆ ಯಾವ್ದು ಇಷ್ಟ ಹೇಳಿದ್ರಿ ಅದನ್ನೇ ಕಳಿಸ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಮಗಳಿಗೆ ಒಂದು ವಾಚ್ ಕಳ್ಸಿದ್ದಾರೆ. ನನ್ನ ಮಗಳು ಬಂದಾಗ ಖುಷಿ ಆಗೋಗುತ್ತೆ ಅದಕ್ಕೆ. ಅಯ್ಯೋ, ಓ ಸರಿಗಿಂತ ತುಂಬಾ ಚೆನ್ನಾಗಿರೋದು. ಓ ಸರಿನೇ ಚೆನ್ನಾಗಿತ್ತು, ಈ ಸರಿ ಅದಕ್ಕಿಂತ ತುಂಬಾ ಚೆನ್ನಾಗಿರೋದು ಕಳ್ಸವ್ರೆ. ಗ್ಲಾಸ್ ನಾನು ಸೆಲೆಕ್ಟ್ ಮಾಡಿದ ಆಕ್ಚುಲಿ ಒಂದು ಗ್ಲಾಸ್, ನನ್ನ ಮಗಳಿಗೆ ಒಂದು ಗ್ಲಾಸ್. ಓ ಸರಿನೂ ಹಿಂಗೆ ತುಂಬ ಕಳಿಸಿದ್ರು ಪಾಪ ಅವರು. ಅವ್ರ ಹತ್ರ ತುಂಬ ಕ್ವಾಲಿಟಿ ವಸ್ತುಗಳಿದಾವಲ್ವಾ? ಒಳ್ಳೊಳ್ಳೆ ಕ್ವಾಲಿಟಿ ಇದು ಮೆಟೀರಿಯಲ್ಸ್ ಇದೆ ಅವ್ರ ಹತ್ರ. ಓ, ಇಲ್ಲೇನಮ್ಮ ಸನ್ ಗ್ಲಾಸು. ವಾವ್, ಯಾವ ಗ್ಲಾಸ್? ಸನ್ ಗ್ಲಾಸ್ ಪಾಪ. ಇದು ಸಖತ್ ಚೆನ್ನಾಗಿದೆ ಈ ಸರಿ ನೋಡಿಲಿ ಕ್ವಾಲಿಟಿ. ಓ, ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ ಗೊತ್ತಾ? ಎಂತ ಕ್ಯಾಟ್ ಐ ಸ್ಟೈಲ್. ಕ್ಯಾಟ್ ಐ ಗ್ಲಾಸ್. ಪಾಪ ಅವರು 3 ತಂದು ಮೊನ್ನೆ ರಾತ್ರಿ ಬಂದಿದ್ದು ಗಿಫ್ಟ್. ಮೊನ್ನೆ ರಾತ್ರಿ ಬಂದಿದ್ದು ಪಾಪ. ನಾನು ಆಕ್ಚುಲಿ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು, ಹಿಂಗೆ ತಲುಪಿದೆ ಅಂತ. ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಆಮೇಲೆ ಅದಾಗಿ 2ನೇ ದಿನಕ್ಕೆ ಓಪನ್ ಮಾಡ್ತಾ ಇರೋದು ನಾನು. ಇನ್ನೂ ಹೇಳಿಲ್ಲ ಅವರಿಗೆ. ಇದೆಲ್ಲ ಇದೆ, ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೋಡಿ. ಸಖತ್ತಾಗಿದೆ. ಆಕ್ಚುಲಿ ಅವ್ರು ಕೊಟ್ಟಿದ್ದು ನಾನು ಗ್ಲಾಸ್ ಆಗಲಿ ಮತ್ತೆ ಬ್ಯಾಗ್ ಆಗಲಿ ತುಂಬಾ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದು ಇಷ್ಟ ಆಗ್ಬಿಟ್ಟಿದೆ ನನಗೆ, ಹಂಗಾಗಿ ತುಂಬಾ ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ರಮೋಷನಲ್ ವಿಡಿಯೋನೇ ಅಂತ ಅನ್ಕೊಳ್ಳಿ. ಯಾಕೆಂದ್ರೆ ಅವರು ನಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಅದಕ್ಕೆ ಗಿಫ್ಟ್ ಕಳಿಸಿದ್ದಾರೆ ಪ್ರೀತಿಯಿಂದ. ಅದಕ್ಕೆ ತಕ್ಕನಾಗಿ ನಾವು ಅವ್ರ ಪ್ರಾಡಕ್ಟ್ನ ನಾವು ತೋರಿಸ್ತಾ ಇದ್ದೀವಿ. ಅವ್ರ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ನ ಹಾಕಿರ್ತೀವಿ ಅವಾಗ. ಓಹ್, ಮಗಳಿಗೆ. ಹೌದಾ? ಮಗಳು ಬಂದಾಗ ಒಂದ್ಸರಿ ತಿಳಿಸ್ಬೇಕು. ಹಾಂ. ಓ, ಇದು ಸಖತ್ತಾಗಿದೆ ಇದು. ಅವ್ನು ಮಾತ್ರ ಅವ್ರ ಮನೇಲಿ ಏನು ಕೊಡಲ್ಲ, ಅದಕ್ಕೆ ನನ್ನ ಮಗಳು ಅವನಿಗೆ ಏನು ಕೊಡಲ್ಲ. ಜಗಳ ಮಾಡ್ಕೊಂಡು ಹೋಗಿದ್ದಾಳೆ ಇವತ್ತು ಬರ್ತಾನೆ. ಅಮ್ಮ ನಿಮ್ಮ ಮನೇಲಿ ಏನಕ್ಕಮ್ಮ ಇರೋದು ನೋಡ್ಕೊಂಡು ಅಂತ ಹೇಳ್ಬಿಟ್ಟು ನನಗೆ. ಈ ನನ್ನ ಮಗಳು ಬಂದಾಗ ರಪ್ಪ ಅಂತ ಮತ್ತೊಂದ್ಸರಿ ಆ ವಿಡಿಯೋನ ತೆಗೆದು ನೋಡ್ಬೇಕು. ಏನೋ ಸರ್ಪ್ರೈಸ್ ಅನ್ನಂಗೆ ಗಿಫ್ಟ್ ಆಕ್ಟಿಂಗ್ ಮಾಡ್ಬೇಕು ಈಗ ನಾವು. ತುಂಬಾ ಖುಷಿ. ಅದ್ರಲ್ಲಿ ಬೇರೆ ನಮ್ಮನೆಯವರು ಯಾವಾಗಲೂ ಬೈಕ್ ಸರ್ವಿಸ್ ಮಾಡಿಸ್ತಾರಲ್ಲ, ಅವ್ರು ಆಕ್ಚುಲಿ ನನಗೆ ಬಳೆ ಕಳಿಸ್ತೀನಿ ಅಂತ ಹೇಳಿದಾರೆ. ನಮ್ಮನೆಯವ್ರಿಗೆ ಆಕ್ಚುಲಿ ಕೇಳ್ತಾ ಇದ್ರು. ಬೈಕ್ ಸರ್ವಿಸ್ ಮಾಡಿಸ್ತಾರ? ಅಲ್ಲ, ಯಾರು ರೀ? ವಾಸಿಮು. ನಂಗೆ ತುಂಬಾ ಖುಷಿ ಆಯ್ತಲ್ಲ. ನಮ್ಮನೆಯವ್ರು ಕೇಳಿದ್ರು ಏನನ್ನೋದು ಅಂತ. ಬಳೆ ಅಲ್ವಾ ರೀ, ಹೇಳಿರಿ ಅಂತ ಹೇಳ್ತೆ. ಆದ್ರೆ ಬಳೆ ಅಲ್ವಾ, ನಾನು ತುಂಬಾ ದುಬಾರಿ ವಸ್ತು ಆಗಿದ್ರೆ ನಾನೇ ಬೇಡ ಅಂತಿದ್ದೆ. ಅಥವಾ ನನಗೂ ತಗೊಳಕ್ ಕಷ್ಟ ಆಗಿದ್ರೆ ಅವ್ರಿಗೂ ಕೊಡ್ಸಕ್ ಕಷ್ಟ ಆಗಿದ್ರೆ ನಾನು ನಿಜವಾಗ್ಲೂ ಬೇಡ ಅಂತ ಹೇಳ್ತಿದ್ದೆ. ಬಟ್ ಬಳೆ ಅಲ್ವಾ, ಮುತ್ತೈದೆ ಇದಲ್ವಾ, ಎಂತದ ಮುತ್ತೈದೆ ಸಂಕೇತ ಬಳೆ, ಹಂಗಾಗಿ
ಓ ನಾನು ಹೊಡೆದಾಡ್ತಿದ್ದಿದ್ದು ನಿನ್ನ ಜೊತೆ ಬೆಲ್ಟಿಗೆ ಏನಾದರೂ ಕೇಳಿಸ್ಬಿಡ್ತಾ? ಯಾವಾಗಲೂ ನಮಗೆ ಬೆಲ್ಟಲ್ಲಿ ನಮ್ಮಲ್ಲಿ ಜಗಳ. ಏನು ಎಷ್ಟು ಬೆಲ್ಟ್ ತಂದಿಟ್ರು ಇರಲ್ಲ, ಅದು ಎಲ್ಲಿಗೆ ಹೋಯ್ತವೆ ಅಂತ ಗೊತ್ತಿಲ್ಲ ಬೆಲ್ಟ್ಗಳು. ಹಾಂ, ಒಂದು ಬೆಲ್ಟ್ ನೆಟ್ಟಿಗೆ ಇಟ್ಕೊಳ್ಳಲ್ಲ. ಮೇ ಬಿ ಇನ್ನೊಂದು ವರ್ಷ ಬಿಟ್ಟ ಮೇಲೆ ಇದು ಹೋಗಿರುತ್ತಿರಲ್ಲ, ಈಗಲೇ ನೋಡ್ಕೊಡ್ಬೇಕು ಇದು. ಇಲ್ಲ ಲಾಸ್ಟ್ ಟೈಮ್ ಕೊಡ್ತಿದ್ದು ಇನ್ನೂ ಇದೆ. 3 ಬೆಲ್ಟ್ ಇದ್ದು ನನ್ನ ಹತ್ರ. ಎಕ್ಸಿಟ್ ಕತ್ಕೋ. ವಾಹ್, ಏನವ ಬ್ಯಾಗ್ ಸಖತ್ತಾಗಿದೆ ಬ್ಯಾಗು. ಓ ಸಖತ್ತಾಗಿದೆ. ಆಕ್ಚುಲಿ ಅವರು ನನಗೆ ತುಂಬಾ ಮುಂಚೆನೆ ಮೆಸೇಜ್ ಮಾಡಿದ್ರು. ನಾನು ಅದು ನೋಡಿರ್ಲಿಲ್ಲ. ಆಕ್ಚುಲಿ 4-5 ತಿಂಗಳಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ವಾ? ಒಳಗೆ ನೋಡಿ ಚಿಕ್ಕ ಪಾಕೆಟ್ ಇದೆ, ಅಲ್ಲೊಂದು ಒಳಗೊಂದು ಜಿಪ್ ಇದೆ, ಇಲ್ಲೊಂದು ಜಿಪ್ ಇದೆ, ಮತ್ತೆ ಇಲ್ಲಿ ಪುಟ್ಟು ಜಿಪ್ ಅಂದ್ರೆ ಜ್ಯುವೆಲರಿ ಎಲ್ಲ ಇಟ್ಕೊಳ್ಳಾಗೆ. ಆಮೇಲೆ ಅವ್ರಿಗೆ ನಾವು ಸಾರಿ ಕೇಳಬೇಕು, ಯಾಕಂದ್ರೆ ಅವ್ರು ಕೊರಿಯರ್ ಕಳಿಸಿದ್ರು. ನಮ್ಮ ಮಗಳ ಕೈಲಿ ಫೋನ್ ಇತ್ತು, ವಿಡಿಯೋ ನೋಡ್ತಾ ಇತ್ತು. 3/4 ಗಂಟೆ ಪಾಪ ಬಂದು ಕಾದ್ಬಿಟ್ಟಿದ್ದಾರೆ. ನಮ್ಮ ಮಗಳು ವಿಡಿಯೋ ನೋಡ್ತಾ ರೈಮ್ಸ್ ನೋಡ್ತಾ ಫೋನ್ ಕಟ್ ಮಾಡ್ತಾ ಇದೆ ಫೋನ್ ಬಂದ್ರೆ. ಹೌದು, ಯಾಕಂದ್ರೆ ಅವಳ ಫೋನ್ ಅವಳು ತುಂಬಾ ಯೂಸ್ ಮಾಡ್ತಾಳೆ, ಬರೋ ಫೋನ್ ಎಲ್ಲ ಕಟ್ ಮಾಡ್ತಾ ಇರ್ತಾಳೆ. ಹಾಗಾಗಿ ಅವ್ರು ಬಂದು ಪಾಪ ಅವತ್ತು 1/2-3 ಗಂಟೆ ಆಗಿತ್ತು. ಫೋನ್ ಮಾಡಿದ್ದಾರೆ, ನಾವು ರಿಸೀವ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಏನಕ್ಕೂ ನಾನು ಫೋನ್ ಮಿಸ್ ಆಗಿ ನೋಡೋದು ಗೊತ್ತಾಯ್ತು. ಪಾಪ ಅವ್ರು ವೆಯ್ಟ್ ಮಾಡ್ತಿದ್ರು. ದಯವಿಟ್ಟು ಕ್ಷಮಿಸಿ ಇವರೇ, ನಾವು ನಿಮಗೆ ಕ್ಷಮೆ ಕೇಳ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ನಿಮ್ಮ ಪ್ರಾಡಕ್ಟ್, ತುಂಬಾ ಇಷ್ಟ ಆಯ್ತು. ಸರಿ ಅಲ್ಲ, ನಮ್ಮನೆಯವ್ರಿಗೆ ಆಕ್ಚುಲಿ ತುಂಬಾ ಡಿಸಪಾಯಿಂಟ್ ಆಗಿತ್ತು. ನಿಮ್ಮಿಬ್ಬರಿಗೆ ಅಲ್ವಾ ನೀವೇ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ವಾಚ್ ಕಳಿಸಿದ್ದಾರೆ, ಬೆಲ್ಟ್ ಕಳಿಸಿದ್ದಾರೆ, ಖುಷಿಯಾಗಿದೆ. ಆ ಬೆಲ್ಟ್ ನಾನು ಯೂಸ್ ಮಾಡ್ಬೋದು ರೀ. ಹೌದಾ? ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ. ಸಖತ್ತಾಗಿದೆ, ಕರೆಕ್ಟ್ ಸೈಜ್. ಅಲ್ಲ ನೋಡೋಕೆ ದೊಡ್ಡ ಬ್ಯಾಗ್ ಅನ್ಸುತ್ತೆ, ತುಂಬಾ ಚಿಕ್ಕದಿಲ್ಲ, ತುಂಬಾ ದೊಡ್ಡದು ಇಲ್ಲ. ನನಗೆ ಆಕ್ಚುಲಿ ಸರಿ ಇದೆ ಅಲ್ವಾ? ಕರೆಕ್ಟ್ ಇದೆ. ವಾಟರ್ ಬಾಟಲ್ ಯಾವಾಗಲೂ ಬ್ಯಾಗ್. ಆಕ್ಚುಲಿ ನಂಗೆ ಬ್ಯಾಗ್ ಅಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ತುಂಬಾ ಇಷ್ಟ ಇದೆ ನನ್ನ ಹತ್ರ ಬ್ಯಾಗ್. ಇವರು ಬ್ಯಾಗ್ನೆಲ್ಲ ಈಗ ತೆಗೆದು ಎಲ್ಲ ಸೇಲಿಗೆ ಇಟ್ಟರು. ಇನ್ನು 2 ಅಂಗಡಿ ಆಯ್ತವೆ, ಅಷ್ಟಿದಾವೆ. ಈಗಷ್ಟೇ ಒಂದು ಆರ್ಡರ್ ಮಾಡಿದ್ದೀನಿ, ಅದು ಕೂಡ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ನನ್ನ ಮಗಳದಂತ ತುಂಬಾ ಚೆನ್ನಾಗಿದೆ, ಸಖತ್ ಚೆನ್ನಾಗಿದೆ ಇದು ಮಾತ್ರ. ನನಗೆ ಇಷ್ಟ ಆಗಿದೆ ಇದು ವಾಚು. ಆಮೇಲೆ ಇನ್ನೂ ಗ್ಲಾಸ್ಗಳು, ಆಮೇಲೆ ಇದು. ಈಗ ನನ್ನ ಮಗಳು ಮತ್ತೆ ಅವಳ ಕೈಲಿ ಒಂದ್ಸರಿ ಓಪನ್ ಮಾಡ್ಸೋದಿದೆ. ಅವಳದ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ. ಇದ್ರೊಳಗೆ ಇಟ್ಟಿರ್ತೀನಿ ಅವಳದಿನ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಾನು ಇಲ್ದಿದ್ದಾಗ ಓಪನ್ ಮಾಡಿದ್ರೆ ಸರಿ ಹೋಗ್ತಿರ್ಲಿಲ್ಲ. ಇದು ತುಂಬಾ ಚೆನ್ನಾಗಿದೆ ವಾಚು, ತುಂಬಾ ಖುಷಿ. ಹಾಕೊಳ್ಳಿರಿ. ಹಂಗಂತ ನಮ್ಮ ಮನೆಯವರು ವಾಚ್ ಹಾಕಲ್ಲ ಹಂಗಂತ ಅಲ್ವಾ? ಅವತ್ತು ವಾಚ್ ಹಾಕಿಲ್ಲ. ನಾನು ನಮ್ಮ ಮನೆಯವ್ರಿಗೆ 2 ಕೊಡ್ಸಿದ್ದೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ತುಂಬ ಚೆನ್ನಾಗಿದೆ ವಾಚ್, ಖುಷಿ ಆಯಿತು, ಸಖತ್ತಾಗಿದೆ. ನೀವು ವಾಚ್ಗಿಂತನೂ ನೀವು ಅಭಿಮಾನ ಇತ್ತು ನಮಗೆ, ಆ ಪ್ರೀತಿಲಿ ಕಳಿಸ್ತಿರಲ್ಲ, ಇದನ್ನು ಓದ್ಕೊಂಡಾಗ ಆ ಪ್ರೀತಿನೇ ಫೀಲ್ ಆಗ್ತಾ ಇದೆ ನಮಗೆ. ಮತ್ತೆ ಏನಂದರೆ ನಾವು ಆ್ಯಕ್ಚುಲಿ ನಾವು ಕೆಲವು ಹೋಟೆಲ್ಸ್ಗೆ ಹೋಗ್ಬಿಟ್ಟು ಬಂದ್ರು ಕೆಲವರು ಸ್ಪಾನ್ಸರ್ ಅಂತ ಕೇಳ್ತಾರೆ. ಅದು ಸ್ಪಾನ್ಸರ್ ಅಲ್ಲ, ನನ್ನ ಮನಸ್ಸಿಗೆ ಅದು ಇಷ್ಟ ಆದರೆ ಅಷ್ಟು ನೀಟಾಗಿ ನಾನು ಅಷ್ಟು ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತೀನಿ. ಅದಕ್ಕೆಲ್ಲರೂ ಪ್ರಮೋಷನಲ್ ವೀಡಿಯೋನ ಅಂತ ಕೇಳ್ತಾರೆ. ಇಲ್ಲ, ಇದು ಅಷ್ಟೇ. ನಾನು ಲಾಸ್ಟ್ ಟೈಮ್ ಅವ್ರಿಗೆ ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ ಸ್ವಲ್ಪ ಬಿಸ್ನೆಸ್ ಆಗಿದೆ ಮೇಡಮ್ ಅಂತ ಹೇಳಿದ್ರು. ಅಷ್ಟೇ ನನಗೆ ತುಂಬ ಖುಷಿ ಆಯಿತು. ಅಷ್ಟೆಲ್ಲ ನನಗೆ ಕೊಟ್ಟು ಕಳಿಸಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಬಟ್ ಆ ಖುಷಿಗೆ ಇದೆಲ್ಲನೂ ಮತ್ತೆ ಕಳಿಸಿದ್ದಾರೆ. ಖುಷಿಗೆ ಇದು ಮಾಡ್ತಾ ಇದ್ದೀವಿ, ಯಾಕಂದ್ರೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ನಮಗೆ ಕಳಿಸೇ ಇಲ್ಲ ಅಂತಲ್ಲ, ಇನ್ನೂ ತುಂಬಾ ಜನ ಕಳಿಸಿದ್ದಾರೆ. ನಮಗೆ ಅವ್ರು ಕೇಳಿದಾಗ ಪ್ರಾಡಕ್ಟ್ಗಳು ಚೆನ್ನಾಗಿಲ್ಲ ಅಂದಾಗ ಅದನ್ನ ನಾವು ಸ್ವಲ್ಪ ಪ್ರಮೋಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಮಗೆ. ಆಗ ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾವು ವಿಡಿಯೋ ಮಾಡೋಕ್ಕೂ ಹೋಗಿಲ್ಲ. ಯಾಕಂದ್ರೆ ನಮ್ಮ ನಂಬಿ ನೀವೊಂದು 4 ಜನ ತಗೊಂತೀರಾ ಅಂದಮೇಲೆ ನಿಮ್ಗಳಿಗೆ ಲಾಸ್ ಆಗಬಾರ್ದು, ನಿಮ್ಗಳಿಗೆ ಅದು ಡಿಸಪಾಯಿಂಟ್ ಆಗಬಾರ್ದು ಅಂತ ಕೆಲವೊಂದು ಹಾಗೆ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಬಟ್ ನಂಗೆ ಇದೆಲ್ಲ ಇಷ್ಟ. ನನಗೆ ಅದ್ರಲ್ಲಿ ಬ್ಯಾಗ್ ಅಂದ್ರೆ ತುಂಬಾ ಇಷ್ಟ ನನಗೆ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್ ಅಷ್ಟು ಪ್ರೀತಿಯಿಂದ ಕಳಿಸಿದ್ದಕ್ಕೆ. ಇವ್ರದ್ದು ಡೀಟೇಲ್ಸ್ ಎಲ್ಲ ನಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅವ್ರದ್ದು ಫೋನ್ ನಂಬರ್ಸ್ ಆಗಿರ್ಬೋದು, ಅವ್ರದ್ದು ಲಿಂಕ್ಸ್ ಆಗಿರ್ಬೋದು, ಪ್ರತಿಯೊಂದು ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಕೆಳಗಡೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಅವ್ರ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ತೋರಿಸ್ತಾರೆ. ಕಂಪ್ಲೀಟ್ ನೀವು ಏನೆಲ್ಲ ಬೇಕು ಅಲ್ಲೇ ಅವ್ರ ಜೊತೆ ಡಿಸ್ಕಷನ್ ಮಾಡ್ಬೋದು. ಅವರೇ ನಿಮಗೆ ಕೊರಿಯರ್ ಸಮೇತ ಮಾಡ್ತಾರೆ ಬೆಂಗಳೂರಿಂದ. ತುಂಬ ಪೇಷನ್ಸ್ ಆಗಿ, ನಮಗೂ ಯಾರೋ ಒಂದ್ಸರಿ ವೀಡಿಯೋ ಮಾಡಿದಾಗ ಅದೇ ಹೇಳಿದರು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಪೇಷನ್ಸ್ ಇಟ್ಕೊಂಡು ತುಂಬ ಚೆನ್ನಾಗಿ ಅವ್ರು ಎಲ್ಲ ಡೀಟೇಲ್ಸ್ನು ಕಳಿಸಿದ್ರು. ಪ್ರಾಡಕ್ಟು ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ನಮಗೆ ಕಮೆಂಟ್ ಹಾಕಿದ್ರು. ನೋಡಿ, ಆ ಥರ ಪ್ರಾಡಕ್ಟ್ಗಳು ಕೊಟ್ಟಾಗ ನಮಗೂ ಕೂಡ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ 4 ಜನ ನಮ್ಮನ್ನು ನಂಬಿ ತಗೊಂತ ಇದ್ದಾರೆ ಅಂತಂದಾಗ ಅವ್ರು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದಾಗ ನಮಗಾಗೋ ಖುಷಿ ಬೇರೆ, ನಮ್ಗೆ ಇನ್ನೇನು ಬೇಕಾಗಿಲ್ಲ. ತುಂಬ ಖುಷಿ. ನೀವು ನೋಡಿರ್ಬೋದು, ಆ್ಯಕ್ಚುಲಿ ನಾನು ತುಂಬ ದುಬಾರಿ ವಸ್ತುಗಳನ್ನ ಯಾವತ್ತು ತೋರ್ಸೋಕ್ಕಾಗಲಿ ಹೇಳೋಕ್ಕಾಗಲಿ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ತಗೊಳ್ಳೋ ಹಂಗೆ ಇರಬೇಕು ಬೆಲೆ ಅಂಥದ್ದಾದರೆ ನಾವು ಹೇಳ್ಬೋದು, ನಾವು ತಗೋಬೋದು. ಇನ್ನೊಬ್ರು ತಗೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅದೇ ದುಬಾರಿ ಆದರೆ ನೋಡಿದ ತಕ್ಷಣ ವಿಡಿಯೋ ಸುಮ್ಮನಾಗ್ಬಿಡ್ತಾರೆ, ಇದು ನಮ್ಮ ಕೈಯಲ್ಲಿ ತಗೊಳಕ್ಕಾಗಲ್ಲ ಅಂದ್ಬಿಟ್ಟು. ಸೊ ನನಗೂ ಅಂಥದ್ದು ತಗೊಳಕ್ಕೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ವಸ್ತು ಕಾಸ್ಟ್ಲಿದು ಅಂತ ತಗೊಬಂದು ಬರೀ ಸುಮ್ಮನೆ ಒಂದು ಕಡೆ ಶೋಕೇಶಲ್ಲಿ ಇಡೋಕ್ಕಿಂತ ಇವೆಲ್ಲ ಚೆನ್ನಾಗಿ ಯೂಸ್ ಮಾಡ್ತಾ ಇರಬೇಕು. ಅವಾಗಲೇ ಅಲ್ವಾ ಅವ್ರು ನೆನಪುಗಳಾಗೋದು. ನಾನು ಆ್ಯಕ್ಚುಲಿ ನನ್ನ ಬ್ಯಾಗ್ನು ಮತ್ತು ವಾಚ್ನು ನಾನು ಧರ್ಮಸ್ಥಳ
ಅಲ್ಲ ಧರ್ಮಸ್ಥಳ ತಗೊಂಡೋಗಿದ್ದೆ ಬ್ಯಾಗ್ನ ಅವಾಗಲೂ ಕೂಡ ನನಗೆ ರಿಪ್ಲೈ ಮಾಡಿದ್ರು ನಮ್ಮ ಬ್ಯಾಗ್ ತಗೊಂಡೋಗಿದ್ರೆಲ್ಲ ತುಂಬ ಖುಷಿ ಆಯಿತು ಅಂತ. ವಾಚ್ ನನ್ನ ಗ್ಲಾಸ್ ಅಷ್ಟೇ ಧರ್ಮಸ್ಥಳದ ವಿಡಿಯೋಗೆ ಹಾಕೊಂಡು ಹೋಗಿದ್ದೀನಿ. ಅದಕ್ಕೆಲ್ಲ ನೋಡಿದಾಗೆಲ್ಲ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಇರೋ ವಸ್ತುಗಳನ್ನೆಲ್ಲ ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಾರಲ್ಲ, ಆಗಲೇ ಗೊತ್ತಾಯ್ತು ನಾವು ಯಾವ ಏನು ಬಟ್ಟೆ ಹಾಕ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನಾನಂತ ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ ಇಲ್ಲಿವರೆಗೆ. ಕೈ ಸಿಕ್ಕಿದ್ದು ಯಾವ್ದು ಕಣ್ಣಿಗೆ ಕಾಣ್ತಾ ಹಾಕೊಳ್ಳೋದು ಹೋಗೋದು. ಅಯ್ಯೋ ನಾನು ಹೊರಟ್ಮೇಲೆ ನಾನು ಇವ್ರನ್ನ ನೋಡೋದೇ ಆಗಿತ್ತು, ಏನು ಹಾಕಿದ್ದಾರೆ ಕಾಲಿಗೆ ಬಟ್ಟೆಗೆ ಮೈಗೆ ಅಂತ. ನಾನು ವಿಡಿಯೋ ಮಾಡುವಾಗಲೂ ನಾನು ಏನು ಬಟ್ಟೆ ಹಾಕಿದ್ದೀನಿ ಅಂತಾನೆ ಗೊತ್ತಾಗಿರಲ್ಲ ನನಗೆ. ಅದರಲ್ಲೂ ಬರೀ ಮನೇಲಿ ಜಗಳ ಆಗ್ತಾನೆ ಇರುತ್ತೆ, ಆ ಬಟ್ಟೆ ಹಾಕಲಿ ಅಂದರೆ ಅಪ್ಪ ನೀನು ಹೆಂಗಾದ್ರೂ ಬೇಕಾದ್ರೆ ಹಾಕು, ನನಗೆ ಹಿಂಸೆ ಕೊಡ್ಬೇಡ ಅಂತ ಹಂಗಂಗೆ ಮಾಡ್ತಾ ಇರ್ತಾರೆ. ನಮ್ಮನೆಯವ್ರಿಗೆ ವಾಚ್ ಬಂದಿರೋತ್ತಿಗೆ ಜೋಶ ಬಂದಿರೋದು ನಮ್ಮನೆಯವ್ರಿಗೆ ಕೇಳ್ತಾ ಇದ್ದೆ. ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ, ವಾಚ್ ಸಖತ್ತಾಗಿದೆ. ಹಾಂ ಹರೀಶ್ ಬ್ರೋಗೆ ನೀವು ಅವ್ರಿಗೆ ವಾಚ್ ಕಳಿಸಿದ್ದು ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿದ್ದು 3 ಐಟಮ್ಸ್ ಅಷ್ಟೇ. ನನ್ನ ಗ್ಲಾಸ್, ಮಗಳದೊಂದು ಬ್ಯಾಗು, ನನ್ನ ಬ್ಯಾಗ್ ಒಂದು, ಮತ್ತು ಮಗಳಿಗೊಂದು ವಾಚ್ ಬಂದಿದೆ, ಮಗಳಿಗೊಂದು ಸನ್ ಗ್ಲಾಸ್ ಬಂದಿದೆ, ಮತ್ತು ಇವ್ರಿಗೊಂದು ವಾಚು ಮತ್ತು ಬೆಲ್ಟ್ ಬಂದಿದೆ ಎಕ್ಸ್ಟ್ರಾ ಕಳಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ಈಗ ಮಗಳು ಬಂದಾಗ ನೋಡೋಣ ಅವಳ ಎಕ್ಸ್ಪ್ರೆಷನ್ ಹೇಗಿರುತ್ತೆ. ಅವಳು ಓಪನ್ ಮಾಡಿ ನೋಡೋಕ್ಕಿಂತ ನನಗಿಂತ ಎಕ್ಸ್ಟ್ರಾ ತುಂಬ ಮಾತಾಡುತ್ತದೆ. ಇಲ್ಲ ಬೇರೆ ನೋಡಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನನ್ನ ಮಗಳು ಅದು ಓಪನ್ ಮಾಡಿ ನೋಡೋಕ್ಕಿಂತ ಮಾತು ಎಷ್ಟು ಆಡ್ತಾರೆ ಗೊತ್ತಾ, ಅಮ್ಮ ಹಂಗೆ ಅಮ್ಮ ಹಿಂಗೆ ಅಂತ ನೋಡ್ತಾ ಇರಬೇಕು. ನನ್ನ ಮಗಳು ಭರತನಾಟ್ಯದಿಂದ ಬರ್ತಾ ಇದೆ. ಯಾರು ಅಮ್ಮಂಗಂತೆ ಮಗಳೇ, ನಿಮ್ಗ ಅಲ್ಲ. ಅಮ್ಮಂಗೆ ಬಂದಿರೋ ಸರ್ಪ್ರೈಸ್ ನೀವೇ ಓಪನ್ ಮಾಡಬೇಕು ಅಂತ ತರಿಸಿರೋದು. ಎಷ್ಟು ಸಿಂಪಲ್ ಆಗಿದೆ ನೋಡಿ ಮಗಳಿಗೆ ಕಟ್ ಮಾಡಿ. ಓ ಎಷ್ಟು ಚೆನ್ನಾಗಿದೆ. ಬೇರೆ ಕಟ್ ಮಾಡೋದು. ಎಷ್ಟು ಚೆನ್ನಾಗಿದೆ. ಅಮ್ಮಂಗೆ ಗಿಫ್ಟ್ ಮಗಳೇ, ಇದೇ ಗಿಫ್ಟ್ ಹೇಳಿದ್ದು. ಫಸ್ಟ್ ಮೇಲಿರೋದು ನೋಡು, ಇದು ನೋಡು ಚೆನ್ನಾಗಿದೆಯಾ? ನಿನಗೆ ಇದೆ ಸ್ಕೂಲ್ ಬ್ಯಾಗ್. ಏನು ಮಗಳು ಅದು? ಇದು ಚೆನ್ನಾಗಿದೆ ಅಲ್ವಾ? ಯಾರಿಗದು? ವಾವ್, ಇಷ್ಟ ಆಯ್ತಾ? ವರ್ಷದ ಬೇರೆ ಕಲ್ತ್ಕೊಬಿಟ್ಟಿದೆ. ಧೂಳಾಯ್ತು ಅಂತನಾ? ವಾವ್, ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ಇದು ಕೊಟ್ಟಿದ್ದಾರೆ. ಇದು ಮಕ್ಳುಗಳಿಗೆ ಬೀಳಿಸ್ಕೊಂಡ್ಬಿಡ್ತೀರಾ ಅಂತ ಹೇಳಿ ಇಲ್ಲಿಗೊಂದು ಥ್ರೆಡ್ ಹಾಕೊಂಡು ಹಿಂಗೆ ಕುಡ್ಗೆ ನಾತ ಹಾಕೊಂಡು ಮಗಳು. ಸರಿ ಇದೆ, ಇಂಥದ್ದಿರ್ಬೇಕು ಮಗಳಿಗೆ. ನಾತ ಹಾಕ್ತೀನಿ ಸದ್ಯಕ್ಕೆ ಒಂದು ಚೈನ್ ಹಾಕಿ. ಅಲ್ಲ ಏನದು? ಡ್ಯಾಡಿ ವಾಚ್ ಅನ್ಸುತ್ತೆ. ಓಪನ್ ಮಾಡಿ, ಎಷ್ಟು ಮಾತಾಡುತ್ತೆ ನೋಡಿ. ಹಾಕಿಸ್ಕೊಳ್ಳೋದು ಇದು ಮಗಳು ಹೆಂಗ್ ಬೇಕಂಗೆ ಎಳಿತಾರ. ಇದೇನು ಮಗಳೇ? ಹೌದಾ, ಏನದು? ಏನದು ಮಗಳು? ಯಾರಿಗೆ ಅದು? ಇವನ್ ಅತ್ತಮ್ಮಂಗೆ. ಇದು ಅತ್ತಮ್ಮ ಚೆನ್ನಾಗಿದೆ, ಇಷ್ಟ ಆಯ್ತಾ? ವಾವ್, ಎಷ್ಟು ಚೆನ್ನಾಗಿದೆ. ನೋಡ್ರಿ ಇದು ಹಾಕಲ್ಲ ಮತ್ತೆ ಹಾಕತ್ತ ನೋಡ. ಪ್ಯಾಕ್ ಆಗ್ತಾ ಇದೆ. ಇದೆಲ್ಲಿ ತಗೊಂಡು ಹೋಗ್ತೀಯ? ಭರತನಾಟ್ಯಕ್ಕೆ ಒಂದು ಬ್ಯಾಗ್ ಇದೆ, ಶಾಪಿಂಗ್ ಒಂದು ಬ್ಯಾಗ್ ಇದೆ. ಇದು ಕಲರ್ ಇದೆ, ಟ್ರಾವೆಲ್ ಮಾಡ್ಬೇಕು. ಚೆನ್ನಾಗಿದೆ ಅಲ್ವ ಮಗಳು? ಬುಕ್ ಇಟ್ಕೊಳ್ಳೋದು ಚೆನ್ನಾಗಿದೆ. ಶಾಪಿಂಗ್ ಬ್ಯಾಗ್ ಒಂದು ಐತಿ. ಇದು ಇನ್ನು ಕಾರಲ್ಲಿ ಹೋಗುವಾಗ ಊರಿಗೆ ಇಟ್ಕೊಳಕ್ಕೆ, ಯಾಕಂದ್ರೆ ಅವ್ರು ಓದುವಾಗ ಯಾವ ಒಂದು ಆಕ್ಟಿವಿಟೀಸ್ ಬುಕ್ ಇದೆ, ಅದು ಅವಳ ಬ್ಯಾಗಿಗೆ ಆಗ್ತಾ ಇರ್ಲಿಲ್ಲ. ಇದು ಕರೆಕ್ಟ್ ಆಗುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ನನಗೆ. ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆಯಾ? ಥ್ಯಾಂಕ್ ಯು ಹೇಳು ಅಂಕಲ್ಗೆ. ಥ್ಯಾಂಕ್ ಯು ಓಕೆ. ಖುಷಿ ಆಯ್ತಾ ಮಗಳೇ? ತುಂಬಾ ಖುಷಿ ಆಯ್ತಾ. ನೋಡಿ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಬ್ಯಾಗು, ತುಂಬಾ ಚೆನ್ನಾಗಿದೆ. ಇದು ತುಂಬಾ ಯೂಸ್ ಮಾಡ್ತೀನಿ. ನನಗೆ ಮಾಲ್ಗಳಿಗೆಲ್ಲ ತಗೊಂಡು ಹೋಗೋಕ್ಕೆ ಒಳ್ಳೆ ಈಸಿ ಆಗುತ್ತೆ. ಅಂದ್ರೆ ತುಂಬಾ ದೊಡ್ಡದಲ್ಲ, ತುಂಬಾ ಚಿಕ್ಕದಲ್ಲ. ಎಲ್ಲ ಪ್ಯಾಂಟ್ಗಾಗ್ಲಿ, ಟಾಪ್ ಪ್ಯಾಂಟ್ಗಾಗ್ಲಿ, ಡ್ರೆಸ್ಗಾಗ್ಲಿ ಮ್ಯಾಚ್ ಆಗುತ್ತೆ. ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನನಗೆ ಬೆಲ್ಟ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಹಾಳಾಗಿದೆ ಅಂತಿದ್ರು. ಹಾಕೊಂಡು ಇಲ್ದಾಯ್ತು. ಇದು ಲಾಸ್ಟ್ ಟೈಮ್ ಕೊಟ್ಟಿದ್ದು. ಈ ಸರಿ ಆಕ್ಚುಲಿ ಬೆಲ್ಟ್ ಕೊಟ್ಟಿರೋದು ನನಗೆ. ಎಲ್ಲ ನಮ್ಮನೆಯವ್ರು ನನಗೆ ಅಂತೀರ. ಇದು ಕೊಟ್ರೆ ಅವ್ರು ಹಾಳು ಮಾಡ್ಕೊಂಡ್ ಬರ್ತಾರೆ. ಹಂಗಾಗಿ ಇಲ್ಲೇ ಬಚ್ಚಿ ಅವತ್ತು ಕೊಟ್ಟಾಗ ನಾನು ನಿಮಗೆ ಏನು ವಿಡಿಯೋದಲ್ಲಿ ತೋರಿಸಿದ್ದೆ, ಅವಾಗ ಪ್ಯಾಕ್ ಮಾಡಿ ಕ್ಲೋಸ್ ಮಾಡಿ ಇಟ್ಟಿದ್ದು. ಹಂಗೆ ಮಾಡ್ತಾ ಇರೋದು. ಮತ್ತೆ ಇನ್ನೇನು ಒಂದು ವರ್ಷ ಕಳೆದೇ ಹೋಯ್ತು ನಮ್ಮ ಜೀವನದ. ಇನ್ನು ಮುದುಕಾದ್ಮೇಲೆ ಕೂಡ ಇನ್ನು ಹಾಕೊಂಡು ತಿರ್ಗಾಡ್ತೀನಿ. ಇದು ಕೊಲ್ಸಿದ್ರೆ ಮತ್ತೆ ವಾಪಸ್ ಮನೆಗೆ ಬರಲ್ಲ ಇದು. ಯಾಕಂದ್ರೆ ಜೊತೆಲಿ ಅಂತವ್ರು ಇದಾರೆ, ಒಬ್ರು ನಮಗೆ ತಿಂಡಿ ಪೋತ್ರು. ಓಕೆ,
ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಹೇಳ್ಬೋದು ಧನ್ಯವಾದಗಳು.